ಅದರಿಂದ ಪಕ್ಷವನ್ನ ದೂರ ಇಟ್ಟು ಒಂದೇ ವೇದಿಕೆ, ಇದು ನೀರಾವರಿ ಹೋರಾಟದ ವೇದಿಕೆ ಅನ್ನುವ ಘೋಷಣೆಯನ್ನು ಇಟ್ಟರೆ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಸಕ್ಸಸ್ ಆಗುವುದಕ್ಕೆ ನಾವು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸುತ್ತೇವೆ. ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಗಳು, ಸರ್ಕಾರದ ಆದೇಶಗಳು ನಮ್ಗೆ ಏನು ಹಕ್ಕಿದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಪರವಾಗಿ ನಾನು ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅದರ ಅಧ್ಯಕ್ಷರಾಗಿ ನನ್ನ ಒಂದು 2 ಸಲಹೆಗಳನ್ನು ಇಲ್ಲಿ ನಾನು ಇಡುತ್ತಾ ಇದ್ದೀನಿ. ಇದು ಅವರು ನನ್ನ ಹತ್ರ ಪ್ರಕಾಶ್ ಅವರು ಮಾತಾಡಿದಾಗ ಹೇಳಿದರು, ಒಂದೊಂದು ತಾಲೂಕಲ್ಲಿ ಕೂಡ ನಾವು ಈ ಥರ ಒಂದು ಪ್ರಿಲಿಮಿನರಿ ಮೀಟಿಂಗ್ ಅನ್ನು ಮಾಡಿದ್ದೇವೆ, ಅದೇ ರೀತಿ KGF ಅಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ, ನಾವು ಬರಬೇಕಂತ ಕೂಡ ಹೇಳಿದೆ. ಇಲ್ಲಿ ಮಾಜಿ ಶಾಸಕರು ಸಂಪಿಗೆ ಅವರಿದ್ದಾರೆ, ನಮ್ಮ CPM ಲೀಡರು ಕಂಗರಾಜ್ ಕೂಡ ಇದ್ದಾರೆ, ರಮೇಶ್ ಅವರು JDS ಲೀಡರ್ ಕೂಡ ಇದ್ದಾರೆ, ಹಲವಾರು ಲೀಡರ್ ಕೂಡ ಇಲ್ಲಿ ಬಂದಿದೆ. ಆದ್ದರಿಂದ ಪಕ್ಷವನ್ನು ದೂರ ಇಟ್ಟು ಒಂದೇ ವೇದಿಕೆ, ಇದು ನೀರಾವರಿ ಹೋರಾಟದ ವೇದಿಕೆ ಅನ್ನುವ ಘೋಷಣೆಯನ್ನು ಇಟ್ಟರೆ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಸಕ್ಸಸ್ ಆಗುವುದಕ್ಕೆ ನಾವು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸುತ್ತೇವೆ. ಎರಡನೇದು, KGFನಲ್ಲಿ ಈ ತಾಲೂಕಿನ ವಿಚಾರಗಳನ್ನು ಕೋಲಾರ ಜಿಲ್ಲಾ ಸಮ್ಮೇಳನದಲ್ಲಿ, ಆ ಸಮಾವೇಶದಲ್ಲಿ ತಾವು ಈ ತಾಲೂಕು KGF ತಾಲೂಕು ಪ್ರತ್ಯೇಕವಾಗಿ ಏನು ಮಾಡಿದರೆ ಈ KGFನಲ್ಲಿ ನೀರಿನ ಸಮಸ್ಯೆಯನ್ನ, ನೀರಿನ ವಿಚಾರವನ್ನ ನಾವು ಬಗೆಹರಿಸಬಹುದು ಅನ್ನೋದನ್ನು ಕೂಡ ಒಂದು ಸಪರೇಟ್ ಸಬ್ಜೆಕ್ಟ್ ಆಗಿ ಪ್ರತಿಯೊಂದು ತಾಲೂಕು ಸಬ್ಜೆಕ್ಟ್ ಇರಬೇಕು. ಮುಳಬಾಗ ಇರಬಹುದು, ಮಾಲೂರು ಇರಬಹುದು, ಶ್ರೀನಿವಾಸಪುರ ಇರಬಹುದು, ಬಂಗಾರಪೇಟೆ ಇರಬಹುದು, ಕೋಲಾರ ಇರಬಹುದು. ಸೊ ಒಂದೊಂದು ತಾಲೂಕಿನ ವಿಚಾರಗಳನ್ನು ಕೂಡ ಪ್ರತ್ಯೇಕವಾಗಿ ಅಲ್ಲಿ ಮಂಡನೆ ಮಾಡಬೇಕಾಗುತ್ತೆ. ಆ ಥರ ಮಾಡಿದರೆ ಎಲ್ಲ ರೀತಿಯಲ್ಲಿ ಎಲ್ಲ ತಾಲೂಕಿನವರು ಕೂಡ ಭಾಗವಹಿಸಿ ಅದರ ಹೋರಾಟಕ್ಕೆ ಒಂದು ಬಲ ಸಿಗುತ್ತೆ. KGFನಲ್ಲಿ ಇಡೀ ಕೋಲಾರಿಗೆ ನೀರು ಕೊಡುವಂತ ಅಷ್ಟು ಶಕ್ತಿ ಇರತಕ್ಕಂಥ ನೀರಿನ ರಿಸೋರ್ಸ್ ಇದೆ. ಇದು ನನ್ನ ಭಾಷಣ ಅಲ್ಲ, ಇದು ಸೈಂಟಿಫಿಕ್ ರಿಪೋರ್ಟ್. BGM ಅಲ್ಲಿ ಇದ್ದಾಗ ಗಣಿ ಒಳಗೆ ಇದ್ದಂತ ನೀರು ಇಲ್ಲಿ KGFನಲ್ಲಿ ಪಾಲಾರ್ ನೀರಿನ ಬೆಲ್ಟ್ ಇದೆ. ಮೈಸೂರು ಮೈನ್ಸ್ ಮಾರಿಗುಪ್ಪಂನಲ್ಲಿ ಹೋಗಿ ನೋಡಿದರೆ ಬ್ರಿಟಿಷ್ ಕಾಲದಲ್ಲಿ ಪಾಲಾರ್ ಬೇಸ್ ಇಟ್ಟಿದೆ. ನೀವು ಇಲ್ಲಿ ಸಬ್ಜೈಲ್ ಹತ್ರ ಹೋದ್ರೆ ಅದರ ಪಾಯಿಂಟ್ ಇದೆ. ಇಲ್ಲಿ ಬೆಮಲಲ್ಲಿ ಆಲದ ಮರ ಹತ್ರ ಹೋದ್ರೆ ಅದರ ಪಾಯಿಂಟ್ ಇದೆ. ಈ ಒಳಗಡೆ ಏನು ಇದೆಯಲ್ಲ ಆ ಕಡೆ ಎಲ್ಲ ಕೂಡ ಕುಡಿಯುವ ನೀರು, ಅಪಾರ್ಟಬಲ್ ವಾಟರ್ ರಿಸೋರ್ಸ್ ಇರತಕ್ಕಂಥ ಒಂದು ತಾಲೂಕು ಅಂದ್ರೆ ಅದಕ್ಕೆ. ಆದರೆ ಅದನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಆ ರಿಸೋರ್ಸ್ ವಾಟರ್ ಅನ್ನ ನಾವು ಯಾವ ರೀತಿ ಉಪಯೋಗ ಮಾಡಿದರೆ ಅದು ಇಡೀ ಜಿಲ್ಲೆಗೆ ಯೂಸ್ ಆಗುತ್ತೆ. ವೆಂಕಟೇಶಪ್ಪ ವರದಿ ಅಂತ SP ಆಫೀಸ್ನಲ್ಲಿ ಕೆಲಸ ಮಾಡಿದಂತ ವೆಂಕಟೇಶಪ್ಪ ಅವರು ಒಂದು ವರದಿಯನ್ನ ಸರ್ಕಾರಕ್ಕೆ ಮಂಡನೆ ಮಾಡಿದ್ದಾರೆ. KGFನಲ್ಲಿ BGM ಅಲ್ಲಿ ಮಾತ್ರ 4 TMC ಆಫ್ ವಾಟರ್ ರಿಸೋರ್ಸ್ ಇದೆ. ಆ ವಾಟರ್ ಅನ್ನ ನಾವು ತೆಗೆದರೆ ಇಟ್ ಇಸ್ ಎ ಪಾರ್ಟಬಲ್ ವಾಟರ್, ನಾಟ್ ಕಂಟಾಮಿನೇಟೆಡ್ ವಾಟರ್. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸಿದ್ರೆ ಇಡೀ ಕೋಲಾರ ಜಿಲ್ಲೆಗೆ ನೀರು ಕೊಡುವಂತಹ ಶಕ್ತಿ KGFನಲ್ಲಿ BGM ಪಾರ್ಟಬಲ್ ವಾಟರ್ ರಿಸೋರ್ಸ್ ಇದೆ ಅಂತ ಕೂಡ ಇದೆ. ಮಾನ್ಯ ಕುಮಾರಸ್ವಾಮಿ ಅವರು 2006ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆ ವರದಿಯೆಲ್ಲ ಕೂಡ ಈ ತರ KGFಗೆ ಮಾಡಿದರೆ ನಿರಂತರವಾದ ಒಂದು ಕುಡಿಯುವ ನೀರಿಗೆ ಆಗಬಹುದಂತ ವಿಚಾರಗಳನ್ನೆಲ್ಲ ಕೂಡ ಹೋರಾಟಗಳು ಮಾಡಿದ್ದಾರೆ. ಅದೆಲ್ಲ ಗೊತ್ತಿದೆ. ಇಲ್ಲಿ ಬೇತಮಂಗಲ ಕೆರೆ ಏನಿದೆ ಇವತ್ತು ನೀರು ತುಂಬಿ ಹೋಗ್ತಾ ಇದೆ. ಒಂದು ಕಾಲದಲ್ಲಿ ಅದು KGFಗೆ ಪಾರ್ಟಬಲ್ ವಾಟರ್ ಕುಡಿಯೋದಕ್ಕಾಗಿ ಮಾಡಿರ್ತಕ್ಕಂಥ ವಿಚಾರ. ಇವಾಗ ಒಂದು ಈ ತಾಲೂಕು ಮತ್ತು ಜನರಲ್ಲಿ ಒಂದು ವಿಚಾರವನ್ನು ನಾವು ಸರಿಯಾಗಿ ಇರಬೇಕು. ಇಟ್ ಈಸ್ ಎ ಪಾರ್ಟಬಲ್ ವಾಟರ್ ಯೂಸ್ ಮಾಡತಕ್ಕಂಥ ಬೇತಮಂಗಲ ಕೆರೆ, ಅದನ್ನು ಇಡೀ ತಾಲೂಕಿಗೆ ಕೊಡಬಹುದು, KGF ಕೊಡಬಹುದು ಅಂತ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಹುದು. ನಾವು ಏನು ಸೈಂಟಿಫಿಕ್ ಆಗಿ ಏನು ರೋಗ ಬರ್ತಾ ಇದೆ ಅಂತಿರಲ್ಲ, KGFನಲ್ಲಿ ಎಲ್ಲ ರೋಗ ಬರ್ತಾ ಇದೆ. ಇಲ್ಲಿ ದಿನನಿತ್ಯ ನಾವು ಏನು ಕುಡಿತಾ ಇದ್ದೀವೋ, ಏನು ವಾಟರ್ ಟ್ಯಾಂಕ್ ನೀರು ನಾವು ಕುಡಿತಾ ಇದ್ದೀವೋ ಅದರಲ್ಲಿ ಕಂಟಾಮಿನೇಟೆಡ್. ಇಲ್ಲಿ KGF ಅಲ್ಲಿ ಹೈಯೆಸ್ಟ್ ಡಿಸೀಸ್ ಬಂದು ರೋಗಗಳಿಗೆ ನಾವು ನೆರಳ್ತಾ ಇದ್ದೀವಿ ಅಂದ್ರೆ ಅದು ಈ ವಾಟರ್ ಟ್ಯಾಂಕ್ ನಲ್ಲಿ ಇರತಕ್ಕಂಥ ಆ ನೀರನ್ನು ನಾವು ಶುದ್ಧೀಕರಣೆ ಇಲ್ಲ ಯಾವುದು. ಆದ್ರಿಂದ KGFನಲ್ಲಿ ನನ್ನ ಪ್ರಕಾರ BGM ಕೆರೆ ಸುಮಾರು ಕೆರೆಗಳಿವೆ.
ಆ ಕೆರೆಗಳನ್ನೆಲ್ಲ ಕೂಡ ನಾವು ಮತ್ತೆ ಪುನರಚನೆ ಮಾಡಬೇಕಾಗಿದೆ. ಆಂಡ್ರೇಶನ್ಪೇಟೆಯಲ್ಲಿದೆ, ಮುರುಗಂಪೇಟೆಯಲ್ಲಿದೆ, ಬೇರೆ ಕೆರೆಗಳಿತ್ತು. ಇದನ್ನೆಲ್ಲ ಕೂಡ ಐಡೆಂಟಿಫೈ ಮಾಡಿ ಸಪರೇಟ್ ಸಬ್ಜೆಕ್ಟ್ ಆಗಿ ಒಂದೊಂದು ಕೆರೆಯಲ್ಲಿ ಇರತಕ್ಕಂಥ ಧೂಳುಗಳನ್ನು ನಾವು ಎತ್ತಬೇಕಾಗುತ್ತೆ. ಬೇತಮಂಗಲ ಕೆರೆಯಲ್ಲಿ ಇರತಕ್ಕಂಥ ಧೂಳನ್ನು ಎತ್ತಬೇಕಾಗುತ್ತೆ. ರಾಮಸಾಗರ್ ಕೆರೆಯಲ್ಲಿ ಏನ್ ಮಾಡಬೇಕು ಅದೆಲ್ಲ ಮಾಡಬೇಕಾಗುತ್ತೆ. ಇಲ್ಲಿ ಇಡೀ ಈ ತಾಲೂಕಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾವು ಮುಂದೆ ಇಟ್ಟು ಮಾಡಿದರೆ ನಿಜವಾಗಲೂ KGF ಅಲ್ಲಿ ಕುಡಿಯುವ ನೀರಿಗೆ ಒಂದು ದೊಡ್ಡ ಸೋರ್ಸು ಸಿಗುತ್ತೆ. ಇದು ನಮ್ಮಲ್ಲೇ ಇದೆ. ಆದರೆ ಒಗ್ಗಟ್ಟಾಗಿ ನಿಂತುಕೊಂಡು ಇದಕ್ಕೆ ನಾವು ಒಂದು ಹೋರಾಟವನ್ನ ರೂಪಿಸಬೇಕಾಗುತ್ತೆ. ಪಕ್ಷ ಬಾವುಟ ನಮ್ಮ ಸಿದ್ಧಾಂತಗಳನ್ನ ದೂರ ಇಟ್ಟು ಕುಡಿಯುವ ನೀರು ಎಲ್ಲರಿಗೂ ಸಿಗಬೇಕನ್ನುವ ಒಂದೇ ಘೋಷಣೆ ನಾವು ಇಟ್ಟುಕೊಂಡು ಮಾಡ್ತಾ ಇದ್ದೀರಿ. ಅದೇ ನಮ್ಮ ಗುರಿ. ಅಂದ್ರೆ ನಿಜವಾಗಲೂ ಇಡೀ ಎಲ್ಲರೂ ಜನರನ್ನ ನಾವು KGF ನಲ್ಲಿ ಒಂದು ಪ್ರಚಾರ ಮಾಡಬೇಕು. 17th ಏನು ಹೋರಾಟದಲ್ಲಿ ಯಾವ ಉದ್ದೇಶಕ್ಕಾಗಿ ಈ ನೀರಾವರಿ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ, ಆ ಉದ್ದೇಶವನ್ನ ಎಲ್ಲರೂ ಕೂಡ ಇಲ್ಲಿ ಒಂದು ಕಮಿಟಿ ಮಾಡಿ ಆ ಕಮಿಟಿಯ ನೇತೃತ್ವದಲ್ಲಿ ನಾವು ಒಂದು ಇಡೀ ತಾಲೂಕಲ್ಲಿ ಒಂದು ಪ್ರಚಾರವನ್ನ ಮಾಡಬೇಕಾಗಿದೆ. ಇದು ನಮ್ಮ ಜೀವನದ ಹಕ್ಕು. ಈ ಹಕ್ಕನ್ನು ನಾವು ಪಡಿಬೇಕಾದ್ರೆ ಈ ಸಮ್ಮೇಳನದ ಉದ್ದೇಶ, ಈ ಹೋರಾಟದ ಉದ್ದೇಶ ಏನಂತ ಕೂಡ ನಾವು ಒಂದು ಪ್ರಚಾರ ಮಾಡಿದರೆ ಅದರ ಮುಖಾಂತರ ಸುಮಾರು ಸಾವಿರಾರು ಜನಗಳನ್ನ ನಾವು ಕೂಡಿಸಿ ಕೋಲಾರಲ್ಲಿ ನಾವು ನಮ್ಮ ಶಕ್ತಿಯನ್ನ ನಾವು ತೋರಿಸಬಹುದು. ಸರ್ಕಾರ ಮಟ್ಟದಲ್ಲಿ ಒಂದು ಎಚ್ಚರಿಕೆಯನ್ನ ನಾವು ನೀಡಬಹುದು. ಜನ ನೀರಿಗಾಗಿ ಬೀದಿಗೆ ಬಂದು ಈ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವ ಒಂದು ರೀತಿಯಲ್ಲಿ ಮಾಡಬಹುದು. ನಾವು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸುತ್ತೇವೆ. ಸೇವ್ KGF ಯುನೈಟೆಡ್ ಫ್ರಂಟ್ ಇಂದ ನಾವು ಕೂಡ ನೂರಾರು ಜನರನ್ನ ನಾವು ಒಗ್ಗೂಡಿಸಿ ಈ ಹೋರಾಟದಲ್ಲಿ ಭಾಗವಹಿಸುತ್ತೇವೆ ಅಂತ ಹೇಳಿ ನನ್ನ ಅಭಿಪ್ರಾಯ.